ಕ್ಯಾಬಿನೆಟ್ ಗೊಂದಲದಲ್ಲೇ ಎಕ್ಸ್ಪಾನ್ಷನ್ ಕೂಡ ಆಗಿದೆ. ಈ ಕ್ಯಾಬಿನೆಟ್ ಬಗ್ಗೆ ಹಲವು ವಿಚಾರಗಳನ್ನು ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಜಾಯ್ನ್ ಆಗ್ತಾ ಇದ್ದಾರೆ. ನಿಜಾಮ್ ಅವರು. ನಿಜಾಮ್ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಬಿಜೆಪಿ ವಕ್ತಾರರು ಎಚ್ ಎನ್ ಚಂದ್ರಶೇಖರ್ ಇದ್ದಾರೆ. ಚಂದ್ರಶೇಖರ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ನಿಜಾಮ್ ಅವ್ರ ಹತ್ರ ಮಾತಾಡ್ತೀನಿ. ನಿಜಾಮ್ಜಿ, ಬಹಳಷ್ಟು ನಿರೀಕ್ಷೆಗಳು ಇದ್ದಂಥ ಕ್ಯಾಬಿನೆಟ್ ಇದು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್, ಫೈನಲಿ ಒಂದು 2 ತಿಂಗಳ ನಂತರ ನೀವು ಒಂದು 19 ಖಾಲಿ 20ರಲ್ಲಿ 19 ಫಿಲ್ ಮಾಡಿದ್ದೀರಾ, 19 ಪ್ಲಸ್ 13. ಸೊ ಇನ್ನು 1 ಸೀಟ್ ಖಾಲಿ ಉಳಿಸ್ಕೊಂಡಿದ್ದೀರಾ. ಅದಕ್ಕೆ ಇನ್ನೆಷ್ಟು ತಿಂಗಳು ಕಾಯಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಶ್ನೆ ನಿಮಗೆ, ಯಾಕೆ ಮಹಿಳಾ ಪ್ರಾತಿನಿಧ್ಯವನ್ನ ಕೊಟ್ಟಿಲ್ಲ? ಇಲ್ಲ, ಅನೌನ್ಸ್ ಆಗಿತ್ತು, ಏನಾದರೂ ಒಂದು ಕಾರಣದಿಂದ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಏನಾದರೂ ನಿರ್ಣಯ ಆಗಿದೆ, ಫಿಲ್ ಆಗ್ತದೆ, ಅದರಲ್ಲಿ ಏನು ತೊಂದರೆ ಆಗ್ತದೆ. ಇವತ್ತು ಆಗ್ಬೋದು, ನಾಳೆ ಆಗ್ಬೋದು. 2 ತಿಂಗಳಾದ್ರೂ 1 ಸೀಟ್ ಫೈನಲ್ ಮಾಡಕ್ ಆಗ್ಲಿಲ್ವಾ? ಇಷ್ಟು ನಿಮ್ಮಲ್ಲಿ ತುಂಬಾ ಅನುಭವಿ ರಾಜಕಾರಣಿಗಳಿದ್ದು, ಹೈಕಮಾಂಡ್ 10 ಸಲ ಅಲ್ಲಿಗೆ ಸಿಎಂ ಡಿಕೆನ ಕರ್ಸ್ಕೊಂಡು ಸಿದ್ದರಾಮಯ್ಯನವ್ರು ಕರ್ಸ್ಕೊಂಡು ಹರಿಪ್ರಸಾದ್ ಅವ್ರನ್ನ ಕರ್ಸ್ಕೊಂಡು ಅಲ್ಲಿ ಫೈನಲ್ ಮಾಡ್ದಲೆ ಇಲ್ಲಿ ಬಂದು ಇಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇಷ್ಟೊಂದು ಯಾಕೆ ಕನ್ಫ್ಯೂಷನ್ಸ್? ಯಾಕೆ? ಏನ್ ಕನ್ಫ್ಯೂಷನ್ ಏನಿತ್ತು? ಏನ್ ಕನ್ಫ್ಯೂಷನ್ ಕಾರಣ ಇಲ್ಲ ಸಿಂಧುರಾಜಿ. ನೋಡಿ, ಇಟ್ಸ್ ಗವರ್ಮೆಂಟ್ ಫಾರ್ಮೇಷನ್ ಇಸ್ ಅ ಸೀರಿಯಸ್ ಬಿಸ್ನೆಸ್. ಆ ಸೀರಿಯಸ್ ಬಿಸ್ನೆಸ್ಸಲ್ಲಿ ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗಿದ್ರೆ ನಾವು ಸರಿಪಡಿಸ್ತೀವಿ. ಅದರಲ್ಲಿ ನಾವು ಹೆಚ್ಚು ಕಮ್ಮಿ ಕ್ಯಾನ್ ಹ್ಯಾಪನ್ ಇನ್ ಅ ಸೀರಿಯಸ್ ಬಿಸ್ನೆಸ್. ನೋ ಸೀರಿಯಸ್, ದಟ್ಸ್ ವೈ ಐ ಆಮ್ ಸೇಯಿಂಗ್. ಸುಮ್ಮನೆ ನಾವು ಅನೌನ್ಸ್ಮೆಂಟ್ ಮಾಡಿ ಆಮೇಲೆ ತೆಗೆಯೋದು, ಆಮೇಲೆ ಈ ಮಾಧ್ಯಮದಲ್ಲಿ ಈಗ ನಡೆದಿದ್ದು ಭಾಳ ಲಿಸ್ಟ್ ಬಂತು, ಫೇಕ್ ಲಿಸ್ಟ್ ಬಂತು, ಏನೇನೋ ಮಾತುಕತೆ ಎಲ್ಲ ನಡೀತಾ ಇತ್ತು. ನೀವು ಚೇಂಜ್ ಮಾಡಿದ್ದು ಏನೋ ಒಂದು ಕಾರಣದಿಂದ ಅವ್ರು ಬರ್ತಾ ಇದ್ದಾರೋ ಇಲ್ಲ ಅವ್ರಿಗೆ ಲೇಟ್ ಆಗಿದೆಯೋ, ಗಾಯತ್ರಿ ಶಾಂತೇಗೌಡರಿಗೆ ಅವ್ರು ಬಂದ್ಬಿಟ್ಟು ತಗೊಂತಾರೆ. ಅವ್ರಿಗೆ ಏನ್ ನಗೋದು, ಅವ್ರು ಹೇಳೋದೇನು? ಸಿಂಧುರಾಜಿ, ನಾನೇನ್ ಹೇಳ್ತಾ ಇರೋದಂದ್ರೆ, ಲೇಟ್ ಆಗಿರ್ಬೋದು, ಚೇಂಜ್ ಆಗ್ತಾ ಇರ್ಬೋದು, ಬೇರೆಯವ್ರ ಜಾಗದಲ್ಲಿ ಬೇರೆಯವ್ರಿಗೆ ಚೇಂಜ್ ಮಾಡಿದೀವಿ. ಇಟ್ಸ್ ಅ ಹೈಕಮಾಂಡ್, ಇಟ್ಸ್ ಅ ಡಿಸಿಷನ್. work like this, Nizamji? No, there must be some changes. There may be a request by ಸಿದ್ದರಾಮಯ್ಯ ಅವ್ರ ಕಡೆಯಿಂದ, ಇಲ್ಲಾಂದ್ರೆ DK ಶಿವಕುಮಾರ್ ಕಡೆಯಿಂದ, ಯಾರಾದ್ರೂ ಹಿರಿಯ ನಾಯಕರ ಕಡೆಯಿಂದ ಏನಾದ್ರೂ ಚೇಂಜಸ್ ಕೇಳಿರ್ಬೋದು. ಅದಕ್ಕೋಸ್ಕರ ಅವ್ರಿಗೆ ಚೇಂಜ್ ಮಾಡಿದ್ದಾರೆ. ಇಟ್ಸ್ ಅನ್ ಇಂಟರ್ನಲ್ ಪಾರ್ಟಿ ಡಿಸ್ಕಷನ್ಸ್, ಇಟ್ಸ್ ಇಂಟರ್ನಲ್ ಪಾರ್ಟಿ ಡಿಸಿಷನ್ಸ್ ಆಗಿದ್ರಲ್ಲಿ ನಾವು ಪಾರ್ಟಿಯ ಇಂಟರ್ನಲ್ ವಿಚಾರಗಳು ಹೊರಗಡೆ ಬರಕ್ಕಿಂತ ಮುಂಚೆನೆ ಅದು ಡಿಸಿಷನ್ ತಗೊಳ್ಬೇಕು, ಇಂಟರ್ನಲ್ಲಿನೇ ಡಿಸಿಷನ್ ತಗೋಬೇಕು. ಲಿಸ್ಟ್ ಹೊರಗಡೆ ಬಂದಾದ್ಮೇಲೆ ಬದಲಾವಣೆ ಮಾಡಿದ್ ಯಾಕೆ? ಏನೋ ಒಂದು ಕಾರಣ ಆಯ್ತು, ಮಾಡಿದ್ದಾರೆ. What was the reason? There must be a reason that will come out later. ನಾವು everything has to be spoken. ಈ ಮಾಧ್ಯಮದಲ್ಲಿ ನಾವು ಹೇಳಲೇಬೇಕು ಅಂತ ಏನಿಲ್ಲ. ಟೈಮ್ ಬರ್ತದೆ, ಆವಾಗ ನಿಮ್ಗೆ ನಾವು ದೆಹಲಿಯಲ್ಲೇ ಲಿಸ್ಟ್ ಫೈನಲ್ ಮಾಡಬಹುದಾಗಿತ್ತಲ್ಲ. ಇಲ್ಲ, 90% ಇಲ್ಲ ಸಿಂಧುರಾಜಿ, 90% ಇಲ್ಲಿವರೆಗೂ ಬಂದು ಯಾಕೆ ಇದೆಲ್ಲ ಏನಕ್ಕೆ ಬೇಕಾಗಿತ್ತು? ಸಿಂಧುರಾಜಿ, 90% ಲಿಸ್ಟ್ ಇಲ್ಲೇ ಡಿಸಿಷನ್ ಆಗಿದೆ. ಬಟ್ ಅದು ಬರೀ ಸೆಂಟ್ರಲ್ ಹೈಕಮಾಂಡಿಂದ ಒಂದು ಎಂಡೋರ್ಸ್ಮೆಂಟ್ ಬೇಕಾಗುತ್ತೆ. ಮತ್ತು ಅವರು ಏನೋ ಲಿಸ್ಟ್ ವೆಟ್ ಮಾಡಬೇಕಾಗಿತ್ತು, ಮಾಡಿಕೊಂಡು ಅವರು ದೇ ಹ್ಯಾವ್ ಗಿವನ್ ಅ ಡಿಸಿಷನ್, ಗೋ ಹೆಡ್ ಅಂತ. ಅದರಲ್ಲಿ ಒಂದು ಸಚಿವ ಸ್ಥಾನ ಏನೋ ಬದಲಾವಣೆ ಆಗಿದೆ. ದಟ್ಸ್ ಎನ್ ಇಂಟರ್ನಲ್ ಪಾರ್ಟಿ ಡಿಸಿಷನ್. ಐ ಥಿಂಕ್ ವಿ ಶುಡ್ ವೆಲ್ಕಮ್ ಮಾಡಬೇಕಾಗಿದೆ. ಕಾಂಗ್ರೆಸ್ನ ಮಿತ್ರರು 2 ವಿಷಯ ಹೇಳಿದ್ರು. ಒಂದು, ಗೌರ್ಮೆಂಟ್ ಫಾರ್ಮೇಷನ್ ಇಸ್ ಎ ಸೀರಿಯಸ್ ಬಿಸ್ನೆಸ್, ಹಾಗಾಗಿ ಲೇಟ್ ಆಯಿತು ಅಂತೇಳಿ. 2 ತಿಂಗಳಾಯಿತು ಸಿಂಧೂರ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪ್ರಮಾಣವಚನ ಸ್ವೀಕರಿಸಿ ಆಗಸ್ಟ್ 3ನೇ ತಾರೀಕಿಗೆ 2 ತಿಂಗಳಾಗುತ್ತೆ. 2 ತಿಂಗಳಿಂದ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಇರಲಿಲ್ಲ. ಅದು ಎಂತಹ ಬರ ಪರಿಸ್ಥಿತಿ, ನರಕ ಆಗೋಗಿದೆ. ಇದು ಯಾವಾಗಲೂ ಹೊಸದಾಗಿ ಸರ್ಕಾರ ಮಾಡಿದಾಗ ಟೈಮ್ ತೊಗೊಳುತ್ತೆ. ಇದು ಹೊಸ ಸರ್ಕಾರ ಅಲ್ಲ. ಮಧ್ಯದಲ್ಲಿ ನಿಮ್ಮ ಪೇಮೆಂಟ್ ವ್ಯವಸ್ಥೆಗೋಸ್ಕರ ನೀವು ಚೇಂಜ್ ಮಾಡ್ಕೊಂಡ್ರೆ ಸರ್ಕಾರ, ಚೇಂಜ್ ಮಾಡ್ಕೊಂಡು ಚೀಫ್ ಮಿನಿಸ್ಟ್ರು, ನೀವು ಚೀಫ್ ಮಿನಿಸ್ಟರ್ ಚೇಂಜ್ ಮಾಡೋದಕ್ಕೆ ಕ್ಯಾಬಿನೆಟಾಗಿ ಕಿತ್ತಾಕಿದ್ರಿ. ನೀವು ಕ್ಯಾಬಿನೆಟ್ ಕಿತ್ತಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತು. ಒಂದು ಅಬ್ಜೆಕ್ಷನ್ ಇದೆ ಚಂದ್ರಶೇಖರ್ ಅವರೇ, ಪೇಮೆಂಟ್ ವಿಚಾರಕ್ಕೆ ನೀವು ಸರ್ಕಾರ ಚೇಂಜ್ ಮಾಡ್ಕೊಂಡ್ರಿ ಅಂತ ಅಂದ್ರೆ, ನೀವು ಬದಲಾವಣೆ ಮಾಡ್ಕೊಂಡ್ರಿ ಮುಖ್ಯಮಂತ್ರಿ ಅಂತ. ನೀವು ಬಿಜೆಪಿ ಅವರೆಲ್ಲೂ ಮುಖ್ಯಮಂತ್ರಿ ಬದಲಾವಣೆ ಮಾಡ್ಕೊಂಡಿದ್ರಲ್ಲ, ವಾಸ್ ದ್ಯಾಟ್ ಆಲ್ಸೋ ಫಾರ್ ದ ಪೇಮೆಂಟ್ ಇಶ್ಯೂ? 1989ರಲ್ಲಿ 3 ಸರಿ ಚೇಂಜ್ ಮಾಡ್ಕೊಂಡ್ರಲ್ಲ, ವೀರೇಂದ್ರ ಪಾಟೀಲ್, ಅದಾದ್ಮೇಲೆ ವೀರಪ್ಪ ಮೊಯ್ಲಿ, ಅದಾದ್ಮೇಲೆ ಬಂಗಾರಪ್ಪ. ಅದಕ್ಕೆ ಅಂತ ಹೇಳ್ಕೊಳ್ಳ ಎಲ್ಲವೂ ಆಗಿ ಬರಲ್ಲ. DK ಶಿವಕುಮಾರ್ ಟ್ಯಾಗ್ ಲೈನ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಈಗ ಸಿದ್ದರಾಮಯ್ಯರ ವಿಚಾರದಲ್ಲಿ ಇಡೀ ದೇಶದಲ್ಲಿ OBC ಅಂತ ಹೇಳ್ಕೊಂಡ್ಬರ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಈಗ 4 ಇರ್ತಕ್ಕಂಥ 4 ರಾಜ್ಯದಲ್ಲಿ 4 ರಾಜ್ಯದಲ್ಲಿ 3 ರಾಜ್ಯದಲ್ಲಿ ಮುಂದುವರೆದ ಸಮುದಾಯದವರು ಇದ್ರು, ಅಟ್ಲೀಸ್ಟ್ ಇಲ್ಲೊಬ್ರು OBC ಇದ್ರು ಅಂತೇಳಿ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂದ್ಕೊಂಡ್ವಿ.
ಇಲ್ಲೂ ಕಿತ್ಬಿಟ್ಟು ನೀವು ಮುಂದಿನ ಸಮುದಾಯನ ಮಾಡಿ ಇಡೀ ದೇಶದ ನೆರೆಟಿವ್ ನೀವು ಎಷ್ಟು ವಿರುದ್ಧ ಜನ OBC ಮುಖ್ಯಮಂತ್ರಿಗಳು ಮಾಡಿದಿರಿ? ಕೇಳಿ ನೀವು ನಮ್ಮಲ್ಲಿ 22 ಬಿಟ್ಬಿಡಿ, ನಮ್ಮ 16ರಲ್ಲಿ 9 OBCಗಳಿದ್ದಾರೆ ನಮ್ಮಲ್ಲಿ. ಯಾರು ಹೇಳಿ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹಿಡ್ಕೊಂಡು ಮಾತಾಡಿ. ನಾನೇ ದೇವ್ರು ಅಂತ ಹೇಳೋರ್ಗೆ ನೀವೇನ್ರಿ OBC ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ಒಂದು ನಿಮಿಷ ಮಾತಾಡಿಲ್ಲ ಬಂದೆ, ನಾನೇ ಸೃಷ್ಟಿ ಮಾಡಿದ ಪ್ರಪಂಚ ಮಾತಾಡಿಲ್ಲ, ಆಯ್ತಲ್ಲ. ಹಾ, ಇನ್ನು ಇವತ್ತಿನ ಕ್ಯಾಬಿನೆಟ್ ವಿಚಾರಕ್ಕೆ ಬಂದ್ರೆ, ಇವತ್ತಿನ ಏನು ಕ್ಯಾಬಿನೆಟ್ ಅಲ್ಲಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಇಡೀ ಮಂತ್ರಿಮಂಡಲಕ್ಕೆ ನಾನು ಶುಭ ಕೋರ್ತೇನೆ, ಗುಡ್ ಲಕ್ ಹೇಳ್ತೇನೆ. 3 ವರ್ಷ ನರ್ಕ ಮಾಡಿಟ್ಟಿದ್ರಿ ರಾಜ್ಯವನ್ನು, ನೀವೇ ಒಪ್ಕೊಂಡಿದ್ದೀರಿ. ಯಾಕೆಂದರೆ ಇವರು DK ಶಿವಕುಮಾರ್ ಅವರು ಬರೋ ಟೈಮ್ ಸಂದರ್ಭದಲ್ಲಿ ಒಂದು ದೊಡ್ಡ ಆಡ್ ಕೊಟ್ಟಿದ್ರು, ಕರ್ನಾಟಕದ ಭರವಸೆ ಅಂತೇಳಿ. ಅಂದರೆ ಇನ್ನು ಮುಂದಕ್ಕೆ ಕರ್ನಾಟಕದ ಭರವಸೆ, ಇಷ್ಟು ದಿವಸ ನರ್ಕ ಮಾಡಿಟ್ಟಿದ್ವಿ ಅಂತೇಳಿ, ಇನ್ನು ಮುಂದೆ ನರ್ಕ ಮಾಡಬೇಡಿ. ಯಾಕೆ ನಮಗೆ ಭಯ ಇದೆ ಮತ್ತೆ ನರ್ಕ ಮಾಡಬೇಡಿ ಅಂತ ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಕಳ್ಳರು ಕಾಕರನ್ನ ಕರ್ಕೊಂಡ್ಬಂದು ಸಂಪುಟ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ, ಯಾವ ಇದರೊಳಗಡೆಗೆ ಇವರ ನಾಗೇಂದ್ರ ಅವ್ರದ್ದು ರಾಜೀನಾಮೆ ತಗೊಂಡ್ರು? ಯಾಕೆ ರಾಜೀನಾಮೆ ತಗೊಂಡಿದ್ದು ಅಂತ ಹೇಳಿದ್ರೆ, ವಾಲ್ಮೀಕಿ ಹಗರಣದಲ್ಲಿ ಏನು 10 ಕೋಟಿಗಳನ್ನ 100 ಕೋಟಿಗಳನ್ನ ಭ್ರಷ್ಟಾಚಾರ ಮಾಡಿದ್ರಲ್ಲ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಮುಖ್ಯಮಂತ್ರಿ ನಿಂತ್ಕೊಂಡು ಹೇಳ್ತಾರೆ 87 ಕೋಟಿ ಅವ್ಯವಹಾರ ಆಗಿದೆ ಅಲ್ಲಿ ಅಂತೇಳಿ. 187 ಕೋಟಿಲಿ ಯಾರ ದುಡ್ಡಲ್ಲಿ ಅವ್ಯವಹಾರ ಆಗಿದ್ದು? ಪಾಪ ಬಡ ವಾಲ್ಮೀಕಿಗಳ ದುಡ್ಡು, ವಾಲ್ಮೀಕಿ ರೈತರಿಗೆ ಬಿತ್ತನೆ ಬೀಜಿಗೆ ಕೊಡಬೇಕಾದಂಥ ದುಡ್ಡು ನುಂಗಿ ನೀರು ಕುಡಿದ್ರು, ಅಲ್ಲಿನ ಹಾಸ್ಟೆಲ್ ಫೀಸಿಗೆ ಕೊಡಬೇಕಾಗಿದ್ದ ದುಡ್ಡು ನುಂಗಿ ನೀರು ಕುಡಿದ್ರು, ಅವರ ಏನು ಕೇರಿಗಳನ್ನ ಉದ್ಧಾರ ಮಾಡಬೇಕಾದ ದುಡ್ಡು ನುಂಗಿ ನೀರು ಕುಡಿದ್ರು. ಬಡ ವಾಲ್ಮೀಕಿ ಸಮುದಾಯದ ದುಡ್ಡುಗಳನ್ನ 87 ಕೋಟಿ ತಿಂದು ತೇಗಿ ನೀರು ಕುಡಿದ್ರಲ್ಲ, ಹೆಂಗೆ ತಿಂದು ತೆಗೆದು ನೀವೇ ತೋರಿಸಿದ್ರಲ್ಲ. ನೆಕ್ಲೆಸ್ಗಳು ಮಾಡಿಸ್ಕೊಂಡಿದ್ದೇನೋ, ಲ್ಯಾಂಬೋರ್ಗಿನಿ ಕಾರ್ಗಳು ತಗೊಂಡಿದ್ದೇನೋ, ಯಾರ ಮುಖಾಂತರ? ನಾಗೇಂದ್ರ ಅವರ ಮುಖಾಂತರ. ಏನಾಯ್ತು? ಏನೂ ಆಗಿಲ್ಲ. ಏನಾಗಿದೆ? ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅವರು, ಆಚೆ ಕಡೆಗೆ ಬಂದಿದ್ದಾರೆ ಅವ್ರು. ಏನಾದ್ರು ಅದು ನಿರಪರಾಧಿ ಅಂತ ಕೋರ್ಟ್ ಘೋಷಣೆ ಮಾಡಿದ್ಯಾ? ಆವತ್ತು ಯಾವ ಸಿಚುಯೇಷನ್ ಇತ್ತು? ರಾಜೀನಾಮೆ ತಗೊಳ್ಳೋ ಸಂದರ್ಭದಲ್ಲಿ ನಾಗೇಂದ್ರ ಅವರಿಂದನೇ ಭ್ರಷ್ಟಾಚಾರ ಆಯ್ತು ಅಂತೇಳಿ, ವಾಲ್ಮೀಕಿಗಳಿಗೆ ಅನ್ಯಾಯ ಆಯ್ತು ಅಂತೇಳಿ ಇವತ್ತು ಕೂಡ ನಿರಪರಾಧಿ ಅಂತೇಳಿ ಕೋರ್ಟ್ ಘೋಷಣೆ ಮಾಡಿಲ್ಲ. ಮತ್ತೆ ಹೇಗೆ ತಗೊಂಡ್ರಿ ನಾಗೇಂದ್ರ ಅವ್ರನ್ನ? ನೀವು ಯಾವ ವಿಚಾರದಲ್ಲಿ ತಗೊಂಡ್ರಿ ನೀವು? ಒಂದು ಮಹಿಳೆಗೆ ಒಂದು ಸೀಟ್ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಕಳ್ಳರು ಕಾಕನ್ನ ತಗೊಂಡ್ಬಂದು ತಿರ್ಗಾ ಮಿನಿಸ್ಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಯಾರು ಬಡ ವಾಲ್ಮೀಕಿಗಳ ದುಡ್ಡು ತಿಂದ್ರಿ ಅವರು? ಯಾವ ಸಮರ್ಥನೆ ಮಾಡ್ಕೊತೀರಿ ನೀವು? ಈ ಥರದಲ್ಲಿ ನಿಮ್ಗೆ ಇನ್ನೇನು ಸಿಗ್ಲಿಲ್ವ ವಾಲ್ಮೀಕಿ ಸಮುದಾಯದಲ್ಲಿ? ಇದಕ್ಕೆ ನಿಮ್ಮ ಉತ್ತರ ನೋಡಿ, ಚಂದ್ರಶೇಖರ್ ಅವರು ಇವತ್ತೇನೋ ಹೇಳಬೇಕು ಅಂತ ಬಂದಿದ್ದಾರೆ. ಇವ್ರು ಹೇಳ್ತಾವ್ರೆ OBC ನಾವು ಮಾಡಿಲ್ಲ, OBC ಯಾವ ದೇಶದಲ್ಲಿ, ಯಾವ ನಮ್ಮ ಕಾಂಗ್ರೆಸ್ ರಾಜ್ಯದಲ್ಲಿ OBC ಚೀಫ್ ಮಿನಿಸ್ಟರ್ ಇಲ್ಲ ಅಂತ. ಆದರೆ ಅದೇ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ದೀರಾ ಪ್ರಧಾನಿಯವರು OBC ಅಂತ. ಅದೇ ಪ್ರಧಾನಿಯವರು ಹೇಳ್ತಾರೆ ನಾನು ಬಯಾಲಜಿಕಲ್ ಅಲ್ಲ, ನಾನು ನಾನ್ ಬಯಾಲಜಿಕಲ್, ನಾನೇ ದೇವರು ಅಂತ ಹೇಳ್ತೀರಾ. ಆ ಸಂದರ್ಭದಲ್ಲಿ OBCಯಲ್ಲಿ, ಬ್ರಾಹ್ಮಣರಲ್ಲಿ, SCಯಲ್ಲಿ, STಯಲ್ಲಿ ನಿಮಗೆ ಏನು ಕಾಣಿಸೋದಿಲ್ಲ. ಮೇಡಮ್, ನಾವು ಲೆಟ್ ಮಿ ಕಮ್ ಟು ಹಿಸ್ ಕ್ವೆಶ್ಚನ್. ಇವರು ನಮ್ಮ ಎಲ್ಲ ಭ್ರಷ್ಟು ರಾಜಕೀಯ ನಾಯಕರಿಗೆ ಇವರು ತಗೊಂಡು ವಾಷಿಂಗ್ ಮೆಷಿನಲ್ಲಿ ಹಾಕೊಂಡ್ರು, ಏರಿಯಲ್ ಹಾಕಿದ್ರು, ಆಸಿಡ್ ಹಾಕಿದ್ರು, ಏನ್ ಹಾಕಿದ್ರು ನಮಗೂ ಗೊತ್ತಿಲ್ಲ. ಆದ್ರೆ ಮಾತಾಡುವಾಗ ಬರ್ತೀನಿ ಅದಕ್ಕೆ ಕೇಳ್ರಿ. ನೀವು ಯಾವ ಆಸಿಡ್ ಹಾಕಿದ್ರೆ ನಮ್ಮ ನಾಯಕರ ಮೇಲೆ ಗೊತ್ತಿಲ್ಲ. ಇವಾಗ ವೈಟ್ ಎಲಿಫೆಂಟ್ಸ್ ಆಗಿದ್ದಾರೆ. ಅವ್ರದ್ದು ಕೇಸಸ್ ಎಲ್ಲ ಮುಚ್ಚಿಬಿಟ್ರಿ. ಅದೇ ನಮ್ಮ ನೀವು ಆ ವಿಷಯ ಡಿಬೇಟ್ ಮಾಡಿದ್ರೆ ಇಡೀ ದಿವಸ ಡಿಬೇಟ್ ಮಾಡ್ತೀರಿ. ಒಂದು ಕೇಸ್ ಚಂದ್ರಶೇಖರ್ ಅವರೇ ಮಾತಾಡಿ, ನಾವು ನಿಮ್ಗೆ ಮಾತಾಡೋಕು ಬಿಡೋದಿಲ್ಲ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಮೈ ಕ್ವೆಶ್ಚನ್ ಇಸ್ ವಿತ್ OBC ನಾಗೇಂದ್ರ. ನೀವು ನನ್ನ ಪ್ರಶ್ನೆ ಇರೋದು, ಒಂದು ಮಹಿಳಾ ಪ್ರಾತಿನಿಧ್ಯ ಯಾಕೆ ಕೊಟ್ಟಿಲ್ಲ ನೀವು ಅನ್ನೋದು. ನೀವು ಕೊಡ್ತಾ ಇದ್ದೀವಿ, ಎಲ್ಲಿ ಕೊಡ್ತಿದ್ದೀರಾ? ಕೊಡ್ತೀವಿ. ಇವತ್ತಿಲ್ಲ, ಇವತ್ತು ಸಾಯಂಕಾಲ ನಾಳೆ ಆಗ್ತದೆ. ಅದು 3 ಸಲ ವೋಟ್ ಟೇಕಿಂಗ್ ಪ್ರೋಗ್ರಾಮ್ ಮಾಡಕ್ಕೆ ಯಾರ್ ದುಡ್ಡಲ್ಲಿ ಮಾಡ್ತಿರ್ರಿ? ಸರ್ಕಾರ ದುಡ್ಡಲ್ಲ, ಅದು ಜನರ ದುಡ್ಡದು. ಏನ್ ದುಡ್ಡು ಖರ್ಚಾಗಿದೆ? ಒಂದು ಒಂದ್ ದಿವಸ ಶಿ ವಿಲ್ ಟೇಕ್ ಇವತ್ತು ಇನ್ ದಿ ಗವರ್ನರ್ಸ್ ಹೌಸ್, ಲೋಕ್ ಭವನದಲ್ಲಿ, ವಿಚ್ ಎವರ್ ಮಿನಿಸ್ಟರ್ ಕಮ್ಸ್. ನಾವು ಹೇಳ್ತಾ ಇರೋದು ಆಗ್ತದೆ. ಏನೋ ಒಂದು ಸಂದರ್ಭದಲ್ಲಿ ಏನೋ ಸ್ವಲ್ಪ ನಿರ್ಣಯ ಡಿಸಿಷನ್ ಹ್ಯಾಸ್ ಬಿನ್ delayed. We have to accept some goodness in the entire government. ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಒಂದು ಒಳ್ಳೆ ನಾಯಕರು ಇಬ್ರು. ಅವರು ಈ ರಾಜ್ಯಕ್ಕೆ ಮುಂದೆ ಹೇಗೆ ನಡೆಸಬೇಕು ಅಂತ ಒಂದು ಪ್ಲಾನ್ ಇದೆ, ವಿಷನ್ ಇದೆ. ಅದೇ ಪ್ರಕಾರ ನಾವು ನಡೆಸ್ತಾ ಇದ್ದೀವಿ. ಲೇಡೀಸ್ ಮತ್ತೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಇಬ್ಬರಿಂದಾನೇ ರಾಜ್ಯ ನಡೆಯಲ್ಲ. ಇಲ್ಲ, ನಡೀತದೆ. ಯಾಕಂದ್ರೆ ದಟ್ಸ್ ಎ ಲೀಡರ್ಶಿಪ್. ಅದೆಲ್ಲ ಆಗಲ್ಲ. ಯಾಕೆ ಮೊದಲ 13 ಜನದಲ್ಲೂ ನೀವು ಮಹಿಳಾ ಪ್ರಾತಿನಿಧ್ಯ ಕೊಡ್ಲಿಲ್ಲ? ನಿಮ್ಮಲ್ಲಿರೋದೇ ಒಂದು 4-5 ಜನ ಹೆಣ್ಮಕ್ಳು, ಅವರಲ್ಲಿ ಒಬ್ರಿಗೂ ನೀವು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಉಮಾಶ್ರೀ ಅವ್ರಿಗೇನೋ ಉಪಸಭಾಪತಿ ಮಾಡಿದಿರ, ದಟ್ ಇಸ್ ಅ ಡಿಫರೆಂಟ್ ಕೇಸ್.
ದಟ್ ಇಸ್ ಅ ಡಿಫರೆಂಟ್ ಕೇಸ್. ಮಂತ್ರಿ ಮಂಡಲದಲ್ಲಿ ಒಬ್ಬ ಮಹಿಳೆಗೂ ನೀವು ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಯಾಕೆ? ಇವತ್ತಿಲ್ಲ ಅಂದ್ರೆ ಬೆಳಗ್ಗೆ ಆಗ್ತದೆ. ಅದೆಲ್ಲ ಬೇಡ ರೀ ನನ್ಗೆ. ಇವಾಗ ಯಾಕೆ ಆಗಿಲ್ಲ? ಫಸ್ಟ್ 13 ಜನದಲ್ಲಿ ಆಗಿಲ್ಲ, ಇವಾಗ ಆಗಿಲ್ಲ, ಯಾವತ್ತೂ ಆಗುತ್ತೆ, ಯಾಕೆ? ಅಷ್ಟು ಜನ ಇರೋ 4-5 ಜನ ಹೆಣ್ಮಕ್ಳಲ್ಲಿ ಡಿಸೈಡ್ ಮಾಡಕ್ ಆಗ್ಲಿಲ್ವಾ ನಿಮ್ಗೆ? ಸಿಂಧುರಾಜಿ, ಐ ಅಕ್ಸೆಪ್ಟ್ ದರ್ ಇಸ್ ಅ ಶಾರ್ಟ್ ಫಾಲ್. ಆ ಶಾರ್ಟ್ ಫಾಲ್ ಅಲ್ಲಿ ನಾವು ಹೇಗೆ ಅದು ಸರಿಪಡಿಸ್ಬೇಕು ಅಂದ್ರೆ ಈಗ ಸಾಯಂಕಾಲ ಇಲ್ಲ ಅಂದ್ರೆ ಬೆಳಗ್ಗೆ ಒಂದು ಟೈಮ್ ಫಿಕ್ಸ್ ಆಗ್ತದೆ. ಒನ್ ವುಮನ್ ಮಿನಿಸ್ಟರ್ ವಿಲ್ ಬಿ ಟೇಕಿಂಗ್ ಚಾರ್ಜ್. ಆಮೇಲೆ ಇನ್ನೊಂದು ನನಗೆ ಆಶ್ಚರ್ಯ ಆಗಿದೆಯೇನಂದ್ರೆ 10 ಸಲ 2 ತಿಂಗಳಲ್ಲಿ 25 ದಿವಸ ಬರೀ ಡೆಲ್ಲಿಲೇ ಕಳೆದಿದ್ದೀರಾ. ಇಲ್ಲ ಹೇಗೆ 2 ತಿಂಗಳಲ್ಲಿ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡಿದ್ದು 2 ತಿಂಗಳಲ್ಲಿ 25 ದಿವಸ ಬರೀ ಡೆಲ್ಲಿಗೆ ಗೋಯಿಂಗ್ ಅಂಡ್ ಕಮಿಂಗ್ ಇದೇ ಆಗೋಗಿದೆ. ಅವ್ರ ಹೈಕಮಾಂಡ್ ಆದ್ರೂನು ಇಷ್ಟು ಸಲ ದೆಹಲಿಗೆ ಹೋದ್ರು 10 ಸಲ ದೆಹಲಿಗೆ ಕರ್ಸ್ಕೊಂಡು ಈ ತರ ಮಾಡಿದ್ ಸರಿನಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಇವ್ರ ಹೆಸರು ತೆಗಿ, ಅವ್ರ ಹೆಸರು ಸೇರ್ಸು, ಇದೇನೋ ಒಂದ್ ಸರ್ಕಾರದ ಸೀರಿಯಸ್ ಆಕ್ಟ್ ಅಂತ ಹೇಳ್ತಾರ ಇದನ್ನ ಯಾರಾದ್ರೂ? ಇವ್ರ ಹೆಸರು ತೆಗಿ, ಇವ್ರ ಹೆಸರು ಸೇರ್ಸು. ಮಂಕಳ ವೈದ್ಯ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಇತ್ತು, ಪುನಃ ಅವ್ರನ್ನ ತೆಗೆದು ಹಾಕಿದ್ರಿ, ಅವ್ರ ಬದಲು ಇನ್ಯಾರನ್ನೋ ಸೇರ್ಸಿದ್ರಿ. Why this confusions? ಈ ಕನ್ಫ್ಯೂಷನ್ ನೋಡಿ, ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕಿದು? ನಿಮ್ಮ ನಿರೀಕ್ಷೆ ಏನಿದೆ? ನಮ್ಮ ಕಾಂಗ್ರೆಸ್ ಸರ್ಕಾರ ಬಹಳ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಇದೆ. ಐ ಅಂಡರ್ಸ್ಟ್ಯಾಂಡ್, ದಟ್ಸ್ ಎಂಪತಿ ಫ್ರಮ್ ಯುವರ್ ಸೈಡ್. ನೀವು ಅದರಲ್ಲಿ ನಾವು ಏನಾದರೂ ಒಂದು ಸ್ಮಾಲ್ ಇಶ್ಯೂಸ್ ಇದ್ದಿದ್ರೆ ನಾವು ಸರಿ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಇವ್ರಿಗೆ ತೆಗೆದು ಅವ್ರಿಗೆ ಹಾಕ್ಸ್ಕೋಬೇಕು ಅಂತ ನಮ್ಮ ರಾಜ್ಯ ನಮ್ಮ ಪಾಲಿಸೀಸಲ್ಲಿ ಇಲ್ಲ. ಏನೋ ಆಗಿತ್ತು, ಏನೋ ಚೇಂಜ್ ಮಾಡಿದ್ದೀವಿ, ಅದು ಏನು ಹೇಗೆ ನಾವು ಸರಿ ಮಾಡಿಸ್ಬೇಕು ಅಂತ ನಾವು ಮಾಡ್ತೀವಿ. ಬಟ್ ಇನ್ ದಿ ಸೋಷಿಯಲ್ ರಿಪ್ರೆಸೆಂಟೇಷನ್ ಈಗ ಕರ್ನಾಟಕದಲ್ಲಿ 65% OBC ಮತ್ತು SC ST ಎಲ್ಲ ಸೇರಿ 65% ಗೌರ್ಮೆಂಟ್ ಚೇರ್ಮನ್ಸ್ ಇರಲಿ ಮತ್ತು ನಮ್ಮ ಸಚಿವ ಸ್ಥಾನ ಇರಲಿ ನಾವು ಮಾಡಿದ್ದೀವಿ. ದಿಸ್ ಇಸ್ ಸೆಕೆಂಡ್ ಟು ದಿ ದೇವರಾಜ್ ಅರಸ್ ಗೌರ್ಮೆಂಟ್ ಇತ್ತಲ್ಲ 1971 ಅಲ್ಲಿ, ಅದೇ ರೀತಿಯಲ್ಲಿ ನಾವು ಸೋಷಿಯಲ್ ಜಸ್ಟಿಸ್ ನಾವು ಮಾಡಿದ್ದೀವಿ ಅಂತ ನಾನು. ನಿಜಾಮ್ ಅವರೇ, ಹಲವು ಜಿಲ್ಲೆಗಳಿಗೆ ನೀವು ಪ್ರಾತಿನಿಧ್ಯನೇ ಕೊಟ್ಟಿಲ್ಲ, ಹಲವು ಜಿಲ್ಲೆಗಳಿಗೆ ಮಂತ್ರಿ ಭಾಗ್ಯ ಕೊಟ್ಟಿಲ್ಲ. ನೀವು ಕೋಲಾರ ಕಡೆ ಗಣಿಸಿದಿರಿ, ಚಿಕ್ಕಬಳ್ಳಾಪುರ ಕಡೆ ಗಣಿಸಿದಿರಿ, ಚಿಕ್ಕಮಗಳೂರು ಇನ್ನೂ ಅದ್ರದ್ದು ಕ್ಲಾರಿಟಿ ಇಲ್ಲ, ಗದಗ ಇಲ್ಲ. ವೈ? ನೋ, ಇನ್ ಲಾಸ್ಟ್ ಗವರ್ಮೆಂಟ್ ಸ್ವಲ್ಪ ಚೇಂಜಸ್ ಇತ್ತು. ಈ ಸರ್ಕಾರದಲ್ಲಿ ಸ್ವಲ್ಪ ವೇಕೆನ್ಸೀಸ್ ಇದೆ. ಆದರೆ ಅಲ್ಲಿ ಒಂದು ಪವರ್ಫುಲ್ ಚೇರ್ಮನ್ ಇಲ್ಲ ಅಂದರೆ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಇನ್ ಕರ್ನಾಟಕ ಸ್ಟೇಟ್ ವಿಚ್ ಇಸ್ ಇಂಪಾರ್ಟೆಂಟ್ ಟು ದ ಕಾಂಗ್ರೆಸ್ ಪಾರ್ಟಿ, ಅಟ್ ದ ಸೇಮ್ ಟೈಮ್ ಟು ದ ನೇಷನ್. ಅವ್ರಿಗೆ ನಾವು ಹೇಗೆ ಅವ್ರಿಗೆ ನ್ಯಾಯ ಕೊಡಬೇಕಾಗಿದೆ, ಯಾವುದು ಜಿಲ್ಲೆಗೆ ನಾವು ರಿಪ್ರೆಸೆಂಟೇಷನ್ ಕೊಡಬೇಕಾಗಿದೆ, ಅದೆಲ್ಲ ನಮ್ಮ ಪ್ಲ್ಯಾನಲ್ಲಿ ಕನಿಷ್ಠ ಇದೆ. ಆದ್ರೆ ನಾವು ಹೇಗ್ ಮಾಡ್ಬೇಕು ಅಂತ ಬರೋ ಟೈಮಲ್ಲಿ ನಿಮ್ಗೆಲ್ಲ ಕಾಣಿಸ್ತದೆ. ಚಂದ್ರಶೇಖರ್ ಅವರೇ, ನಿಮ್ಗೆ ಕೇಳ್ತೀನಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ನಿಮ್ಮ ಯಡಿಯೂರಪ್ಪ ಅವರು 20 ಕೋಟಿ ಅಕೌಂಟ್ ಅಲ್ಲಿ ಏನದು ಏನ್ ತಗೊಂಡಿದ್ದು? ಸ್ವಲ್ಪ ಪ್ರಿಪೇರ್ ಆಗಿ ಬನ್ನಿ ಡಿಬೇಟ್ಗೆ. ಇವ್ರಿಗೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಕ್ಲೀನ್ ಚಿಟ್ ನೀವು ಹೋಗ್ಬಿಟ್ಟು ನಿಮ್ಮ ತೀರ್ಪು ನೋಡ್ರಿ. ನೀವು ನೋಡಿ, ನಿಮ್ಮ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗ್ತಾರೆ. ಅದಾದ್ಮೇಲೆ ಅವ್ರಿಗೆ ನೀವು ಚೀಫ್ ಮಿನಿಸ್ಟರ್ ಸ್ಥಾನ ಕೊಟ್ಟು ನೀವು ವಾಪಸ್ ಕರ್ಕೊಂಡು ಬರ್ತೀರಾ. ಅದೇ ವಿಚ್ ವಾಟ್ ಇಸ್ ದಿ ಮಾರಲ್ ಸ್ಟ್ಯಾಂಡಿಂಗ್? ನಿಮ್ಮ ಯಾವುದು ನೈತಿಕ ಆಧಾರದಲ್ಲಿ ನೀವು ಹೇಳ್ತಾ ಇದ್ದೀರಾ? ಸುಮ್ನೆ ಇವಾಗ ನಾಗೇಂದ್ರ ನಿಮ್ಗೆ ಹೇಳೋದು ಕೇಳೋದು ಯಾವ್ದು ಏನಿಲ್ಲ. 40% ಸರ್ಕಾರ 40% ಸರ್ಕಾರ ಯಾರು ಮಾಡಿದ್ದು? 40% ನೀವು ಯಾರು ತಿಂದಿದ್ದು? ನಾನು ಕೇಳಬೇಕಾಗಿತ್ತು ಮೇಡಮ್, ಬೆಡ್ ಸ್ಕ್ಯಾನ್ ಯಾರು ಮಾಡಿದ್ದು? ಕೋವಿಡ್ ಕಳ್ಳ ಯಾರು ನಿಮ್ಮ ಪಾರ್ಟಿಯಲ್ಲಿ? ನಿಜಾಮ್ ಅವರೇ, 40% ಅಂತ ನೀವು ಅವ್ರ ಮೇಲೆ ಆರೋಪ ಮಾಡಿದ್ವಿ. Whether you people proved it? We are proving no. SIT almost has completed the investigation. ಇವಾಗ ಬರ್ತದೆ. We cannot do ಹರಿಬರಿ ಕೇಸ್. ಮಾತಾಡ್ತಾ ಇದ್ದೀರಿ ನೀವು ಹೇಳ್ರಿ. ನೀವು 3 ಲಕ್ಷ ಕೋಟಿ ಸಾಲ ತಗೊಂಡ್ರಿ ನಿಮ್ಮ ಅವಧಿದಲ್ಲಿ. ಅದೇನ್ರಿ 3 ಲಕ್ಷ ಕೋಟಿ ತಪ್ಪಿದೆ ನಿಮ್ಮ ಸರ್ಕಾರದಲ್ಲಿ? ಯಾಕೆ ತಪ್ಪಾಯ್ತು? ಇನ್ನೊಂದ್ಸತಿ ಮಾಡ್ರಿ. ನಿಜಾಮ್ ಅವರೇ, 40% ಅಂತ ನೀವು ಆರೋಪ ಮಾಡಿದ್ದೀವಿ. ಪ್ರೂವ್ ಮಾಡಿದ್ರೆ ನೀವು ಫೇಲ್ಯೂರ್ ಇಲ್ಲ ಆಗಿಲ್ಲ. ಅದು ನಡೀತಾ ಇದೆ, ದಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆ ತನಿಖೆ ನಡೀತಾ ಇದೆ. ಅದು ರಿಸಲ್ಟ್ ಖಂಡಿತ ಬಂದೇ ಬರ್ತದೆ. ವೆರಿ ಸಿಂಪಲ್ ಕ್ವೆಶ್ಚನ್. ನಿಮ್ಮ ಹತ್ರ ದಾಖಲೆ ಇದ್ದಿದ್ದಕ್ಕೆ ತಾನೇ ನೀವು ಅವ್ರ ಮೇಲೆ 40% ಆರೋಪ ಮಾಡಿದ್ರಿ? ಯಾರು who did the press conference? First press conference ಯಾರು ಮಾಡಿದ್ದು? Press conference first ಯಾರು ಮಾಡಿದ್ದು? ನೀವು ಹೆಂಗ ಆರೋಪ ಮಾಡಿದ್ರಿ? ಹಂಗಾರೆ ಯಾರು first press conference ಯಾರು ಮಾಡಿದ್ದು? ಮಾಡಿದ್ದೆಲ್ಲ ನೀವು ಅಗ್ರಿ ಮಾಡ್ಬಿಡ್ತೀರಾ?
ಪ್ರೆಸಿಡೆಂಟ್ ಆಫ್ ದಿ When you- ಕಾಂಟ್ರಾಕ್ಟರ್ಸ್ when you ಮಾಡಿದ್ವಿ don't have proper ಎಷ್ಟು ಸತಿ proof, ಅವ್ರು ಬಂದು ನಿಮ್ಮ ಹತ್ರ ರಿಪ್ರೆಸೆಂಟೇಷನ್ ಕೊಟ್ಟರು ಸಾಕ್ಷ್ಯಾಧಾರಗಳಿಲ್ಲ ಅಂದ್ಮೇಲೆ ಹೆಂಗ್ ಆರೋಪ ಮಾಡ್ತೀರಿ? ಸಿಂಧೂರಾಜಿ ಅವರೇ ರಿಪ್ರೆಸೆಂಟೇಷನ್ ಗವರ್ನರ್ಗೂ ಕೊಟ್ಟಿದ್ರು. ಒಂದ್ ಸತಿ ಅಲ್ಲ 3 ಸತಿ ಕೊಟ್ಟಿದ್ರು. ಯಾರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಇಲ್ಲ ಕರೆಕ್ಟ್ ಆದ್ರೆ ನೀವು ಕೇಳ್ತಾ ಇರೋದು ಕರೆಕ್ಟ್. ಅವ್ರ ಕೊಟ್ಟಿದ್ದನ್ನ ತಗೊಂಡು ನೀವು ಆರೋಪ ಮಾಡಿದ್ರ ಮಾಡಿದೀವಿ. ಹೇಗೆ? ಏನ್ ಎಲ್ಲೆಲ್ಲಿ ನೋಡಿ ಯಾವ ಸಂದರ್ಭದಲ್ಲಿ don't have ಯಾವ proof, ಲಂಚ how can you do allegations ಪ್ರೂಫ್ on ಇದ್ದೇ other ಇದೆ party? ನಿಮ್ಗೆ No. SIT ಇಂದ I take one ಬರ್ತದೆ. small break, get back ಆ soon. ಬಂದಾದ್ಮೇಲೆ ಇವ್ರ ಮುಖದ ಮೇಲೆ ಕಪ್ಪಾಗ್ತದಲ್ಲ ನೋಡಿ break. ಅವಾಗ